ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಬಿಜಾಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇನ್ ಟುಡೇ ಸೆಷನ್ ಐ ಆಮ್ ಸ್ಟಾರ್ಟಿಂಗ್ ದ ಜನರಲ್ ಸೈನ್ಸ್ ಸೆಕ್ಷನ್. ಓಕೆ, ಸಾಮಾನ್ಯ ವಿಜ್ಞಾನ ಬಗ್ಗೆ ಕಲಿಯೋಣ. ಓಕೆ, ಸೊ ವಿ ವಿಲ್ ಸಿ ಆ್ಯಂಡ್ ಇನ್ ಟುಡೇ ಸೆಷನ್ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಚಾಪ್ಟರ್ಸ್ ಲೈಕ್ ಪರ್ಟಿಕ್ಯುಲರ್ ಚಾಪ್ಟರ್ಸ್. ಸೊ ಇನ್ ಟುಡೇ ಸೆಷನ್, ಇವತ್ತಿನ ಸೆಷನ್ದಲ್ಲಿ ಏನಾಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ಕೆಲವೊಂದಿಷ್ಟು ಪ್ರಾಕ್ಟೀಸ್ ಸೆಟ್ ಕ್ವಶನ್ ಪೇಪರ್ಸ್ ಅದನ್ನು ಸಾಲ್ವ್ ಮಾಡ್ತಾ ಇರೋದು. ಓಕೆ, ಸೊ ಕ್ವಶನ್ಸ್ ಅಂದರೆ ಬರೀ ಪರ್ಟಿಕ್ಯುಲರಾಗಿ ಕ್ವಶನ್ಸ್ ರಿಲೇಟೆಡ್ ಆನ್ಸರ್ಸ್ ಅಷ್ಟೇ ಮಾಡಲ್ಲ, ಅದ್ರ ಸುತ್ತಮುತ್ತ ಇರುವಂಥ ಪ್ರತಿಯೊಂದು ಆಪ್ಷನ್ಸು, ಓಕೆ, ಇನ್ನೂ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಕೂಡ ತಿಳ್ಕೊಳ್ಳೋಣ. ಓಕೆ, ಆ್ಯಂಡ್ ಫ್ರೆಂಡ್ಸ್, ಇನ್ನೂವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ರೈಟ್. ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ. ಯಾರಿಗಿದು ವಿಡಿಯೋ ಅತ್ಯಂತ ಅವಶ್ಯಕತೆ ಇದೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ರೈಟ್. ಸೊ ಕೆಲವರಿಗೆ ಡೌನ್ಲೋಡ್ ಮಾಡಲು ಅವಕಾಶ ಇರಲ್ಲ, ಸೊ ಅಂಥವ್ರಿಗೆ ಪ್ಲೀಸ್ ಅವ್ರಿಗಾದ್ರೂ ಸಹಾಯ ಆಗುತ್ತೆ. ಓಕೆ, ಸೊ ಆದಷ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇ ಸೆಷನ್ ಫ್ರೆಂಡ್ಸ್. ಸೊ ದ ಫಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ವೆಕ್ಟಾರ್ ಕ್ವಾಂಟಿಟಿ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ವೆಕ್ಟಾರ್ ಕ್ವಾಂಟಿಟಿ? ಸೊ ಫ್ರೆಂಡ್ಸ್, ಇದರಲ್ಲಿ ಯಾವುದು ವೆಕ್ಟಾರ್ ಕ್ವಾಂಟಿಟಿ ಅಲ್ಲ ಅಂತ ಕೇಳ್ತಾ ಇದ್ದಾನೆ ನಾವು. ಸೊ ಫಸ್ಟ್ ನೀವು ವೆಕ್ಟಾರ್ ಕ್ವಾಂಟಿಟಿ ಅಂದರೆ ಏನಂತ ತಿಳ್ಕೊಬೇಕು. ಓಕೆ, ಸೊ ಜನರಲ್ ಸೈನ್ಸಲ್ಲಿ ಎರಡು ಇಂಪಾರ್ಟೆಂಟ್ ಟರ್ಮ್ಸ್ ಬರುತ್ತೆ, ಒಂದು ಸ್ಕೇಲಾರು, ಇನ್ನೊಂದು ವೆಕ್ಟಾರು. ಸ್ಕೇಲಾರ್ ಅಂತಂದ್ರೆ ಏನು? ಸ್ಕೇಲಾರ್ ಅಂತಂದ್ರೆ ಏನು? ಯಾವ ವಸ್ತುಗಳಿಗೆ ವಿಚ್ ದ ಥಿಂಗ್ಸ್ ವಿಚ್ ಹ್ಯಾವ್ ಮ್ಯಾಗ್ನಿಟ್ಯೂಡ್, ರೈಟ್. ಸೊ ದ ವಿಚ್ ಹ್ಯಾವ್ ಮ್ಯಾಗ್ನಿಟ್ಯೂಡ್ಸ್ ವಿ ಕಾಲ್ ಇಟ್ ಆಸ್ ಅ ಸ್ಕೇಲಾರ್ ಕ್ವಾಂಟಿಟೀಸ್. ಓಕೆ, ವೆಕ್ಟಾರ್ ಕ್ವಾಂಟಿಟೀಸ್ ಅಂತಂದ್ರೆ ಏನ್ರಿ? ದ ಥಿಂಗ್ಸ್ ವಿಚ್ ಹ್ಯಾವ್ ಬೋತ್ ದಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದ ಡೈರೆಕ್ಷನ್. ಓಕೆ, ಸೊ ಬೋತ್ ಎರಡೂ ಇರಬೇಕು, ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಎರಡೂ ಇದ್ದರೆ ಅಂಥ ವಸ್ತುಗಳಿಗೆ ನಾವು ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆ, ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ನಾವು ಲೆಟ್ ಅಸ್ ಸಿ ದ ಆಪ್ಷನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್, ಇದರಲ್ಲಿ ವೆಕ್ಟಾರ್ ಕ್ವಾಂಟಿಟಿ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾನೆ ನಾವು. ಓಕೆ, ಮೀನ್ಸ್ ಔಟ್ ಆಫ್ 4 ಆಪ್ಷನ್ಸ್ ಡೆಫಿನೆಟ್ಲಿ 3 ಆಪ್ಷನ್ಸು ವೆಕ್ಟಾರ್ ಕ್ವಾಂಟಿಟೀಸ್ ಇರುತ್ತೆ, ಒಂದು ವೆಕ್ಟಾರ್ ಕ್ವಾಂಟಿಟಿ ಅಲ್ಲ. ಅದು ಯಾವುದು ಅಂತ ಕಂಡುಹಿಡಿಯಬೇಕು. ಸೊ ಫಸ್ಟ್ ಆಪ್ಷನ್ ಮಾಸ್. ಓಕೆ, ಲೀವ್ ಅಬೌಟ್ ದಟ್ ಮಾಸ್. ಐ ವಿಲ್ ಸ್ಟಾರ್ಟ್ ಫ್ರಮ್ ದ ಲಾಸ್ಟ್ ಒನ್. ಸಿ ದ ಡಿಸ್ಪ್ಲೇಸ್ಮೆಂಟ್. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್? ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನ್ರಿ? ಇದು ಸ್ಥಳಾಂತರ ಅಂತ ಕರಿತೀರಿ ನೀವು. ಓಕೆ, ಸಿ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಎರಡು ಡೆಸ್ಟಿನೇಷನ್ ಅದಂತ ತಿಳ್ಕೊರಿ, ಎ ಮತ್ತು ಬಿ. ಓಕೆ, ಸಿ ಎ ಮತ್ತು ಬಿಗೆ ಇರುವಂಥ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಅತ್ಯಂತ ಕಡಿಮೆ ಏನು ದೂರ ಇರುತ್ತಲ್ಲ ಅದನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಈಗ ಸಪೋಸ್ ಎ ಹೀಗೆ ಹೋಗಿ ಈ ಕಡೆ ಹಿಂಗೆ ಬತ್ತಪ್ಪ, ಸೊ ದಿಸ್ ಇಸ್ ದ ಲಾಂಗೆಸ್ಟ್ ಡಿಸ್ಟೆನ್ಸ್, ಸೊ ದಿಸ್ ಇಸ್ ನಾಟ್ ಅ ಎ ಟು ಬಿ ಕರೆಕ್ಟ್ ಡಿಸ್ಪ್ಲೇಸ್ಮೆಂಟ್, ರೈಟ್. ಸೊ ಎ ಟು ಬಿ, ದ ಶಾರ್ಟೆಸ್ಟ್ ಡಿಸ್ಪ್ಲೇಸ್ಮೆಂಟ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ವಿ ಕಾಲ್ ಇಟ್ ಆಸ್ ಅ ಡಿಸ್ಪ್ಲೇಸ್ಮೆಂಟ್. ಓಕೆ, ಆ್ಯಂಡ್ ಈ ಶಾರ್ಟೆಸ್ಟ್ ಡಿಸ್ಟೆನ್ಸ್ಗೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಇರುತ್ತೆ, ಅಂದರೆ ಎದಿಂದ ಬಿಗೆ ಹೋಗಬೇಕು ಅಥವಾ ಬಿದಿಂದ ಎಗೆ ಹೋಗಬೇಕು. ಅಂದರೆ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು? ಸಪೋಸ್ ಎದಿಂದ ಬಿಗೆ 5 ಕಿಲೋಮೀಟರ್ ಇದೆ ಅಂತ ತಿಳ್ಕೊರಿ. ಓಕೆ, ಸಿ ಇದು 5 ಕಿಲೋಮೀಟರ್ ಏನಿದೆಲ್ಲ ವಿ ಕಾಲ್ ದಿಸ್ ಆಸ್ ಅ ಮ್ಯಾಗ್ನಿಟ್ಯೂಡ್. ಇದು ಮ್ಯಾಗ್ನಿಟ್ಯೂಡ್ ಇದು. ಓಕೆ, ಇದು ಏನು ಡೈರೆಕ್ಷನ್ ತೋರಿಸ್ತಾ ಇದೆಯಲ್ಲ, ಇದು ಡೈರೆಕ್ಷನ್ ಏನಿದೆಯಲ್ಲ, ಇದು ಡೈರೆಕ್ಷನ್. ಸೊ ಈ ಡಿಸ್ಪ್ಲೇಸ್ಮೆಂಟ್ ಅನ್ನೋದಕ್ಕೆ ಏನಿದೆ? ಮ್ಯಾಗ್ನಿಟ್ಯೂಡು ಇದೆ ಮತ್ತು ಡೈರೆಕ್ಷನ್ನು ಇದೆ, ಎರಡೂ ಇದೆ. ಸೊ ಆದ್ದರಿಂದ ಇದು ಏನಾಗುತ್ತೆ? ಇದು ವೆಕ್ಟಾರ್ ಕ್ವಾಂಟಿಟಿ. ದಿಸ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ. ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ. ವಾಟ್ ಅಬೌಟ್ ದ ವೆಲಾಸಿಟಿ? ವೆಲಾಸಿಟಿ ಅಂದ್ರೆ ಏನ್ರಿ? ವೆಲಾಸಿಟಿ ಅಂತಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ದ ರೇಷಿಯೋ ಆಫ್ ಡಿಸ್ಪ್ಲೇಸ್ಮೆಂಟ್ ಅಪಾನ್ ಟೈಮ್ ಟೇಕನ್. ಓಕೆ, ದೂರ ಡಿವೈಡೆಡ್ ಬೈ ಸಮಯ. ಸೊ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಸೊ ಇಲ್ಲಿ ವೆಲಾಸಿಟಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಂತಪ್ಪ ಅಂತಂದರೆ, ಸೊ ಇದು ಆಲ್ರೆಡಿ ನಮಗೆ ಗೊತ್ತಿದೆ, ಡಿಸ್ಪ್ಲೇಸ್ಮೆಂಟ್ ಈಸ್ ವೆಕ್ಟರ್ ಕ್ವಾಂಟಿಟಿ. ಸೊ ಯಾವಾಗ ಅದು ವೆಲಾಸಿಟಿಯನ್ನು ಡಿಸ್ಪ್ಲೇಸ್ಮೆಂಟ್ದಲ್ಲಿ ನಾವು ಅಳಿತಾ ಇದ್ದೇವೆ ಅಂತಂದರೆ, ಸೊ ಆಬ್ವಿಯಸ್ಲಿ ದಿಸ್ ವೆಲಾಸಿಟಿ ಈಸ್ ಆಲ್ಸೋ ಅ ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ಇದು ಕೂಡ ಒಂದು ವೆಕ್ಟರ್ ಕ್ವಾಂಟಿಟಿ. ಸೊ ವೆಲಾಸಿಟಿನೂ ಒಂದು ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ನೆಕ್ಸ್ಟ್ ಕಮ್ಸ್ ಟು ದಿಸ್ ಫೋರ್ಸ್ ಅಂದ್ರೆ ಏನ್ರಿ? ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ? ಫೋರ್ಸ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಎಕ್ಸಲರೇಷನ್. ಓಕೆ, ದ್ರವ್ಯರಾಶಿ ಇಂಟು ವೇಗೋತ್ಕರ್ಷ, ರೈಟ್. ಮಾಸ್ ಇಂಟು ಎಕ್ಸಲರೇಷನ್.
ಓಕೆ. ಸೊ ದೆನ್ ಇದು ಐ ಕ್ಯಾನ್ ಸೇ ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಅಂತ ನಾನು ಹೇಳ್ತೀನಿ. ಸೊ ಬಟ್ ಹೌ ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ? ಸಿ ಫೋಕಸ್ ಆನ್ ದಿಸ್ ಎಕ್ಸಲರೇಷನ್. ಎಕ್ಸಲರೇಷನ್ ಅನ್ನೋದೇನ್ರಿ? ಎಕ್ಸಲರೇಷನ್ ಇಸ್ ವಾಟ್? ಇಟ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಸೊ ಈಗ ನಾವು ಏನು ಕಲ್ತೀರಿ? ಜಸ್ಟ್ ನಾವು ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ವೆಲಾಸಿಟಿನ ಡಿಸ್ಪ್ಲೇಸ್ಮೆಂಟಲ್ಲಿ ಅಳಿತೇವೆ ನಾವು. ಓಕೆ. ಸೊ ಅದಕ್ಕೆ ವೆಲಾಸಿಟಿನೂ ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಸೊ ಈಗ ಎಕ್ಸಲರೇಷನನ್ನು ವೆಲಾಸಿಟಿಯಲ್ಲಿ ಅಳಿತಾ ಇದ್ದೇವೆ. ಸೊ ಇದು ವೆಲಾಸಿಟಿ ಏನಿದೆ ವೆಕ್ಟರ್ ಕ್ವಾಂಟಿಟಿ. ಸೊ ಆದ್ರಿಂದ ಏನಾಗುತ್ತೆ? ಇದು ಎಕ್ಸಲರೇಷನ್ ಏನಾಗುತ್ತೆ? ಅದು ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಓಕೆ. ಸೊ ಇದು ಎಕ್ಸಲರೇಷನ್ನು ವೆಕ್ಟರ್ ಕ್ವಾಂಟಿಟಿ ಆಯಿತು. ಸೊ ಈಗ ಫೋರ್ಸ್ ನೋಡಿ, ಫೋರ್ಸ್ ಇದರಲ್ಲಿ ಅಳಿತಾ ಇದ್ದೇವೆ ನಾವು, ಎಕ್ಸಲರೇಷನ್ದಲ್ಲಿ ಅಳಿತಾ ಇವೆ. ಓಕೆ. ಇದು ಆಲ್ರೆಡಿ ವೆಕ್ಟರ್ ಕ್ವಾಂಟಿಟಿ ಇದೆ. ಸೊ ಆದ್ರಿಂದ ಫೋರ್ಸ್ ಏನಾಗುತ್ತೆ? ಇದು ಕೂಡ ಒಂದು ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಸೊ ದಿಸ್ ಫೋರ್ಸ್, ವೆಲಾಸಿಟಿ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇವು ಮೂರು ಏನಿದೆ, ದೀಸ್ ಆರ್ ದಿ ವೆಕ್ಟರ್ ಕ್ವಾಂಟಿಟೀಸ್. ಓಕೆ. ಸೊ ಈ ಔಟ್ ಆಫ್ 4 ಆಪ್ಷನ್ಸ್ ನೀವು 3 ಆಪ್ಷನ್ಸನ್ನು ಎಲಿಮಿನೇಟ್ ಮಾಡಿದ್ರೆ ಉಳಿತು ಯಾವುದು? ಒಂದೇ ಮಾಸ್. ಸೊ ದಿಸ್ ಮಾಸ್ ಈಸ್ ದ ಸ್ಕೇಲಾರ್ ಕ್ವಾಂಟಿಟಿ. ಓಕೆ. ಸೊ ದಿಸ್ ಮಾಸ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಇದಕ್ಕೆ ಬರೇ ದ್ರವ್ಯರಾಶಿ ಅಷ್ಟೇ ಇರುತ್ತೆ. ಅಂದರೆ ಈಗ ನಾವೊಂದು ಹೇಳೋದು, ಸಪೋಸ್ ಅ ಬಾಡಿ ಈಸ್ ದೇರ್ ಎ, ಇಟ್ ಹ್ಯಾಸ್ ಅ ಮಾಸ್ ಆಫ್ 5 kg, ರೈಟ್. ಇದಕ್ಕೆ ಡೈರೆಕ್ಷನ್ ಇಲ್ಲ, ಇದು ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇದೆ ಇದಕ್ಕೆ, ಅದಕ್ಕೆ ಇದು ಸ್ಕೇಲಾರ್ ಕ್ವಾಂಟಿಟಿ. ಓಕೆ. ಸೊ ಮಾಸ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಓಕೆ. ಸೊ ನೆಕ್ಸ್ಟ್ ಕಮ್ಸ್ ಟು ದ ಸೆಕೆಂಡ್ ಕ್ವಶನ್ ಫ್ರೆಂಡ್ಸ್. ಎರಡನೇ ಕ್ವಶನ್ ಏನಿದೆ, ಫಸ್ಟ್ನೇದು ಆನ್ಸರು ಮಾಸ್. ಓಕೆ. ಇಟ್ ಈಸ್ ನಾಟ್ ಎ ವೆಕ್ಟರ್ ಕ್ವಾಂಟಿಟಿ. ಸೆಕೆಂಡ್ ಕ್ವಶನ್ ಏನು ಹೇಳುತ್ತೆ? CGS ಸಿಸ್ಟಮ್. ಇನ್ CGS ಸಿಸ್ಟಮ್ ವಾಟ್ ಈಸ್ ದ ಯೂನಿಟ್ ಆಫ್ ಪವರ್? ಸೊ CGS ಪದ್ಧತಿಯಲ್ಲಿ ಪವರ್ನ ಮಾನ ಯಾವುದು ಅಂತ ಕೇಳ್ತಾ ಇದ್ದಾನೆ ನಾವು. ಓಕೆ. ಅಂದರೆ ಪವರ್ನ ಯಾವುದರಲ್ಲಿ ಅಳಿತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾನೆ ನಾವು. ಸೊ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ ಅವನು, ಜೂಲ್, ದಿಸ್ ಈಸ್ ಜೂಲ್, ಎರ್ಗ್ ಪರ್ ಸೆಕೆಂಡ್, ರೇಡಿಯನ್, ನನ್ ಆಫ್ ದೀಸ್. ಓಕೆ. ಸೊ ಫಸ್ಟ್ ನಿಮಗೆ ಸ್ವಲ್ಪ ಯೂನಿಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಾವು. ಓಕೆ. ಸೊ ವಾಟ್ ಆರ್ ದ ಯೂನಿಟ್ಸ್? ಸೊ ಪವರ್ ಏನು ಹೇಳುತ್ತೆ? CGS. ಫಸ್ಟ್ ಬಿಫೋರ್ ದ್ಯಾಟ್ CGS ಅಂದರೆ ಏನಂತ ತಿಳ್ಕೊಳ್ಳೋಣ ಫಸ್ಟ್. CGS. ಓಕೆ. CGS ಪದ್ಧತಿ ಅಂದ್ರೆ ಏನ್ರಿ? ಇಟ್ ಈಸ್ ಸೆಂಟಿಮೀಟರ್, ಗ್ರಾಮ್ ಆ್ಯಂಡ್ ಸೆಕೆಂಡ್ಸ್. ಓಕೆ. ಅಂದರೆ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ತೊಗೊಂಡ್ರೆ ಅದು CGS ಪದ್ಧತಿಯಲ್ಲಿ ಅಳಿತಾ ಇದ್ದರೆ, ಓಕೆ, ಅದನ್ನು ಅಳಿತಾ ಇದ್ದರೆ ಅದನ್ನು ಯಾವ ರೀತಿ ಅಲಿಬೇಕಂದ್ರೆ, ಅದು ಲೆಂತ್ ಇದ್ದರೆ ಅದನ್ನು ಸೆಂಟಿಮೀಟರ್ನಲ್ಲಿ ಅಲಿಬೇಕು, ಅದು ದ್ರವ್ಯರಾಶಿ ಆದರೆ ಗ್ರಾಮ್ಸ್ನಲ್ಲಿ ಅಳಿಬೇಕು, ಅಥವಾ ಸಮಯ ಬಗ್ಗೆ ಆದರೆ ಅದನ್ನು ಸೆಕೆಂಡ್ಸ್ದಲ್ಲಿ ಅಳೆಯಬೇಕು. ಓಕೆ. ಸೊ ದಿಸ್ ಇಸ್ ವಾಟ್ ದ CGS ಸಿಸ್ಟಮ್. ಓಕೆ. ಈ ಪದ್ಧತಿಯಲ್ಲಿ ಪವರ್ದ ಯೂನಿಟ್ ಏನು ಅಂತ ಕೇಳ್ತಾ ಇದ್ದಾನೆ ಅವನು. ಪವರ್ದ ಯೂನಿಟ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಓಕೆ. ಫಸ್ಟ್ ನಾವು SI ಪದ್ಧತಿಯಲ್ಲಿ ಪವರ್ದ ಯೂನಿಟ್ ಏನಾಗುತ್ತೆ ಅಂತ ನೋಡೋಣ. ಓಕೆ. SI ಪದ್ಧತಿ ಅಂದ್ರೆ ಯಾವ್ದ್ರಿ? SI ಪದ್ಧತಿ ಅಂದರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಿರತಕ್ಕಂಥ ಪದ್ಧತಿ ಇದು. ಅಂದರೆ ಎಲ್ಲ ಕಡೆನೂ ಇದನ್ನು ಅಪ್ಲೈ ಮಾಡಬಹುದು ನಾವು. ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್. ಓಕೆ. ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂತ ಕರೀತಾರೆ ಇದಕ್ಕೆ. ಸೊ SI ಸಿಸ್ಟಮ್ದಲ್ಲಿ ಪವರ್ದು ಯೂನಿಟ್ ಏನಾಗುತ್ತೆ? ಅದು ವ್ಯಾಟ್. ಪವರ್ನಲ್ಲಿ ಎದರಲ್ಲಿ ಅಳಿತೇವೆ ನಾವು? ವ್ಯಾಟ್ಸ್ನಲ್ಲಿ ಅಳಿತೇವೆ. ಓಕೆ. ಸೊ ಇದನ್ನು ವ್ಯಾಟ್ಸ್ ಇನ್ನೊಂದು ರೂಪ ಏನಂತಂದರೆ, ಇದು ಯಾವ ರೀತಿ ಬರಿಬೋದು ಅಂದರೆ, ಅಥವಾ ಇದನ್ನು ಜೂಲ್ಸ್ ಪರ್ ಸೆಕೆಂಡ್ ಅಂತಲೂ ಬರಿಬೋದು. ಜೂಲ್ಸ್ ಪರ್ ಸೆಕೆಂಡ್. ಓಕೆ. ಪವರ್ನ ಯಾವ ರೀತಿ ಅಲಿಬೋದು? ಒಂದು ವ್ಯಾಟ್ನಲ್ಲಾದರೂ ಅಲಿಬೋದು, ಅಥವಾ ಜೂಲ್ಸ್ ಪರ್ ಸೆಕೆಂಡ್ ಅಂತಾದರೂ, ಎರಡೂ ಒಂದೇ. ಓಕೆ. ಆದರೆ ಅವನೇನು ಕೇಳ್ತಾ ಇದ್ದಾನೆ? ಯೂನಿಟ್ ಆಫ್ ಪವರ್ ಇನ್ CGS ಪದ್ಧತಿಯಲ್ಲಿ ಕೇಳ್ತಾ ಇದ್ದಾನೆ ಅವನು. ಓಕೆ. ಸೊ ಫ್ರೆಂಡ್ಸ್, ಈಗ ನೋಡಿ, ಜೂಲ್ಸ್ ಪರ್ ಸೆಕೆಂಡ್. ಜೂಲ್ ಎಲ್ಲಿ ಯೂಸ್ ಮಾಡ್ತೇವೆ ನಾವು? ಜೂಲ್ ಏನಿದೆಯಲ್ಲ, ಇದು ಎನರ್ಜಿಯ ಯೂನಿಟ್. ಇದು SI ಯೂನಿಟ್ ಆಫ್ ಎನರ್ಜಿ ಏನು? ಜೂಲ್. ಓಕೆ. ಅದು CGS ಅಲ್ಲಿ ಏನಾಗುತ್ತೆ? CGS ಅಲ್ಲಿ ಅದನ್ನು ಎರ್ಗ್ ಅಂತ ಕರಿತೇವೆ ನಾವು.
ಈ ಎನರ್ಜಿಯನ್ನು ಏನು ಕರಿತೇವೆ ನಾವು ಎರ್ಗ್ ಅಂತ ಕರಿತೇವೆ. ಓಕೆ, ಸೊ ಎನರ್ಜಿ ಏನಾಗುತ್ತೆ, ಎನರ್ಜಿ ಎಸ್ ಐ ಯೂನಿಟ್ ಜೋಳು. ಓಕೆ, ಇದನ್ನು ಎನರ್ಜಿಯ ಸಿ ಜಿ ಎಸ್ ಪದ್ಧತಿಯಲ್ಲಿ ಎರ್ಗ್ ಅಂತ ಕರಿತೇವೆ ನಾವು. ಓಕೆ, ಸೊ ಇದು ಬಂದ್ಬಿಟ್ಟು ಪವರ್ದು ಏನಾಗುತ್ತೆ ಅವಾಗ ಇದರ ಅರ್ಥ ಏನಾಯ್ತು, ಜೋಳನ್ನು ಎರ್ಗ್ ಅಂತ ಕರಿತೇವೆ ಅಂತ ಅರ್ಥ ಆಯಿತು, ಇದು ಸಿ ಜಿ ಎಸ್ ಪದ್ಧತಿಯಲ್ಲಿ. ಸೊ ಅದೇ ರೀತಿ ನಾವು ಪವರ್ದು ಏನಾಗುತ್ತೆ ಇಲ್ಲಿ ಜೋಲ್ಸ್ ಪರ್ ಸೆಕೆಂಡ್, ಪವರ್ದು ಏನಿದೆ ಜೋಲ್ಸ್ ಪರ್ ಸೆಕೆಂಡ್. ಓಕೆ, ಇದು ಎಸ್ ಐ ಸಿಸ್ಟಮ್ದಲ್ಲಿ, ಸಿ ಜಿ ಎಸ್ ಪದ್ಧತಿಯಲ್ಲಿ ಏನಾಗುತ್ತೆ, ನಾ ಏನು ಹೇಳಿದೆ, ಸಿ ಜಿ ಎಸ್ ಪದ್ಧತಿಯಲ್ಲಿ ಜೋಲನ್ನು ಎರ್ಗ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇದು ಎರ್ಗ್ ಪರ್ ಸೆಕೆಂಡ್. ಸೊ ಪವರ್ದು ಏನಾಗುತ್ತೆ ಸಿ ಜಿ ಎಸ್ ಪದ್ಧತಿಯಲ್ಲಿ ಎರ್ಗ್ ಪರ್ ಸೆಕೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಫಸ್ಟ್ ನಾವು ಏನು ಮಾಡಿದೆವು, ಫಸ್ಟ್ ಎಸ್ ಐ ಪದ್ಧತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೆವು, ಆಮೇಲೆ ಅದನ್ನು ಸಿ ಜಿ ಎಸ್ ಪದ್ಧತಿಯಲ್ಲಿ ತೊಗೊಂಡಿದ್ದೆವು. ಓಕೆ, ಸೊ ಇದರ ಆನ್ಸರ್ ಏನಾಗುತ್ತೆ ಎರ್ಗ್ ಪರ್ ಸೆಕೆಂಡ್. ಇದು ಸಿ ಜಿ ಎಸ್ ಪದ್ಧತಿಯಲ್ಲಿ. ಎಸ್ ಐ ಪದ್ಧತಿಯಲ್ಲಿ ಕೇಳಿದರೆ ಜೋಲ್ಸ್ ಪರ್ ಸೆಕೆಂಡ್ ಅಥವಾ ವ್ಯಾಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಟು ಸಿ ದ ಹೆವನ್ಲಿ ಬಾಡೀಸ್? ಹೆವನ್ಲಿ ಬಾಡೀಸ್ ಅಂದ್ರೆ ಏನ್ರಿ, ಆಕಾಶಕಾಯಗಳು. ರೈಟ್, ಆಕಾಶಕಾಯಗಳು ವೀಕ್ಷಿಸಲು ಯಾವ ವಸ್ತುವನ್ನು ಬಳಸುತ್ತೇವೆ? ದ ಆಪ್ಷನ್ಸ್ ಆರ್ ಟೆಲಿಸ್ಕೋಪ್, ಪೆರಿಸ್ಕೋಪ್, microscope and none of this. Okay, so if you want to find the answer of this, first we should know what is the uses of this. Okay, ಇದರ ಉಪಯೋಗಗಳು ಏನಂತ ಗೊತ್ತಿದ್ರೆ ನೀವು ಇದರ ಆನ್ಸರ್ ಮಾಡಬಹುದು. ಓಕೆ, ಸೊ ಆಕಾಶಕಾಯಗಳನ್ನು ವೀಕ್ಷಿಸಲು ಯಾವ ವಸ್ತುವನ್ನು ಬಳಸುತ್ತಾರೆ ಅಂತ ಕೇಳ್ತಾ ಇದ್ದಾರೆ ನಾವು. ಓಕೆ, ಸೊ ಫಸ್ಟ್ leave about this none of this. Okay, none of this ಬಗ್ಗೆ ಬಿಟ್ಬಿಡ್ರಿ. ಕಮ್ ಟು ದಿಸ್ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್ ಅಂದ್ರೆ ಏನ್ರಿ, ಸೂಕ್ಷ್ಮಾಣು ಜೀವಿಗಳನ್ನು ವೀಕ್ಷಿಸಲು ಬಳಸುವ ಯಂತ್ರ ಇದು ಮೈಕ್ರೋಸ್ಕೋಪ್. ಸೂಕ್ಷ್ಮ ಜೀವಿಗಳನ್ನು ವೀಕ್ಷಿಸಲು ಬಳಸ್ತಾರೆ ಇದನ್ನು. ಓಕೆ, ಸೊ ಸೂಕ್ಷ್ಮ ಜೀವಿಗಳನ್ನು ಬಂದಾಗ ಇಲ್ಲಿ ಆಕಾಶಕಾಯಗಳದ್ದು ಯಾವುದು ಕನೆಕ್ಷನ್ ಕಾಣಲ್ಲ ನಿಮಗೆ. ಓಕೆ, ವಿ ಕ್ಯಾನ್ ಎಲಿಮಿನೇಟ್ ದಿಸ್. ನೆಕ್ಸ್ಟ್ ಕಮ್ ಟು ದಿಸ್ ಪೆರಿಸ್ಕೋಪ್. ಪೆರಿಸ್ಕೋಪ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಇದನ್ನ ಸಬ್ಮರೀನ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸಬ್ಮರೀನ್ಸ್ ಅಂದ್ರೆ ಏನ್ರಿ, ನೀರಿನ ಒಳಗಡೆ ಇರುತ್ತೆ, ಮೇಲ್ಗಡೆ ಸರ್ಫೇಸ್ ಮೇಲೆ ಏನಾಗ್ತದೆ ಅಂತ ವೀಕ್ಷಿಸಲು ಪೆರಿಸ್ಕೋಪ್ ಅನ್ನು ಯೂಸ್ ಮಾಡ್ತಾರೆ. ಅಂದ್ರೆ ನೀರಲ್ಲಿ ಇದ್ಕೊಂಡೆ ಸರ್ಫೇಸ್ ಮೇಲೆ ಏನಾಗ್ತದೆ ಅಂತ ವೀಕ್ಷಿಸಲು ಪೆರಿಸ್ಕೋಪ್ ಅನ್ನು ಯೂಸ್ ಮಾಡ್ತಾರೆ, ಅಂದ್ರೆ ಸಬ್ಮರೀನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಈ ಕಮ್ಸ್ ದ ಟೆಲಿಸ್ಕೋಪ್. ಓಕೆ, ಟೆಲಿಸ್ಕೋಪ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಟು ಸಿ ದ ಫಾರ್ ಡಿಸ್ಟೆಂಟ್ ಆಬ್ಜೆಕ್ಟ್ಸ್. ಸೊ ಇನ್ ಆರ್ಡರ್ ಟು ಸಿ ದ ಹೆವನ್ಲಿ ಬಾಡೀಸ್, ಆಕಾಶಕಾಯಗಳನ್ನು ನೋಡಲು ನಾವು ಯಾವುದನ್ನು ಬಳಸುತ್ತೇವೆ, ಟೆಲಿಸ್ಕೋಪ್. ಸೊ ದಿಸ್ ಈಸ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಅ ಲೈಟ್ ಇಯರ್ ಈಸ್ ಅಂದ್ರೆ ಒಂದು ಬೆಳಕಿನ ವರ್ಷ ಅಂದರೆ ಏನು ಅಂತ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಓಕೆ, ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅವ, ಟೈಮ್ ಟೇಕನ್ ಬೈ ಅರ್ತ್ ಟು ಗೋ ಅರೌಂಡ್ ದ ಸನ್. ಓಕೆ, ಸೊ ಭೂಮಿಗೆ ಸೂರ್ಯನ ಸುತ್ತಲೂ ತೆಗೆದುಕೊಂಡ ಸಮಯ, ಭೂಮಿ ಸೂರ್ಯನ ಸುತ್ತಲೂ ತೆಗೆದುಕೊಂಡ ಸಮಯ ಅದು ಅಂತ ಹೇಳ್ತಾ ಇದ್ದಾನೆ ಒಂದು. ಇನ್ನೊಂದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year. ಓಕೆ, ಸೊ ಬೆಳಕು ತೆಗೆದುಕೊಂಡಂಥ ಸಮಯ, ಒಂದು ವರ್ಷದಲ್ಲಿ ಚಲಿಸಿದಂಥ ದೂರ, ಬೆಳಕು ಒಂದು ವರ್ಷದಲ್ಲಿ ಚಲಿಸಿದಂಥ ದೂರ ಅದು, ಅಥವಾ ಲೀಪ್ ಇಯರ್. ಮೂರನೇ ಆಪ್ಷನ್ ಲೀಪ್ ಇಯರ್, ನಾಲ್ಕನೇ ಆಪ್ಷನ್ ನನ್ ಆಫ್ ದಿಸ್. ಸೊ ಲೈಟ್ ಇಯರ್ ಅಂತಂದ್ರೆ ಏನು, ಲೈಟ್ ಇಯರ್ ಡೆಫಿನಿಷನ್ ಏನು ಹೇಳುತ್ತಂತಂದ್ರೆ, ಲೈಟ್ ಇಯರ್, ಲೈಟ್ ಅಂದರೆ ಬೆಳಕು, ಇಯರ್ ಅಂದರೆ ವರ್ಷ, ಬೆಳಕಿನ ವರ್ಷ. ಸೊ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year. ಸೊ ದ್ಯಾಟ್ ಈಸ್ ದ ಆನ್ಸರ್. ಓಕೆ, ಸೊ ದಿಸ್ ಈಸ್ ದ ಡೆಫಿನಿಷನ್ ಫಾರ್ ದ ಲೈಟ್ ಇಯರ್. ಇಂಡೈರೆಕ್ಟಾಗಿ ಅವ್ನು ಏನು ಕೊಟ್ಟಿದ್ದಾನೆ ಆಪ್ಷನ್ಸ್ನಲ್ಲಿ, ಲೈಟ್ ಇಯರ್ ಅದು ಡೆಫಿನಿಷನ್. ಓಕೆ, ಲೈಟ್ ಇಯರ್ದು ವ್ಯಾಖ್ಯಾನ ಕೊಟ್ಟಿದ್ದಾನೆ ಅವನು. ಓಕೆ, ಸೊ ವಾಟ್ ಇಸ್ ದ ಡೆಫಿನಿಷನ್, ಇಟ್ ಸೇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಲೈಟ್ ಇನ್ 1 year. ಸೊ ಒಂದು ವರ್ಷದಲ್ಲಿ ಬೆಳಕು ಎಷ್ಟು ದೂರವನ್ನು ಚಲಿಸುತ್ತದೆ ಅದು ಒಂದು ಬೆಳಕಿನ ವರ್ಷ. ಓಕೆ, ಸೊ ದ್ಯಾಟ್ ಈಸ್ ವಾಟ್ ದಿ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಈಸ್ ದ ಎಸ್ ಐ ಯೂನಿಟ್ ಫಾರ್ ಮೆಜರಿಂಗ್ ದ ಲೆಂತ್. ಓಕೆ, ಎಸ್ ಐ ಯೂನಿಟ್ ಫಾರ್ ಮೆಜರಿಂಗ್ ದ ಲೆಂತ್. ಸೊ ಜಸ್ಟ್ ನೌ ವಿ ಹ್ಯಾವ್ ಸೀನ್ ವಾಟ್ ಇಸ್ ಎಸ್ ಐ ಸಿಸ್ಟಮ್ ಫಾರ್ ಇಂಟರ್ನ್ಯಾಷನಲ್. ಓಕೆ, ಎಸ್ ಐ ಪದ್ಧತಿಯಲ್ಲಿ ಓಕೆ ಉದ್ದವನ್ನು ಅಳೆಯಲು ಬಳಸುವ ಮಾಪನ ಯಾವುದು ಅಂತ ಕೇಳ್ತಾ ಇದ್ದಾನೆ ನಾವು. ಓಕೆ, ಸೊ ಮೆಜರಿಂಗ್ ಲೆಂತ್ ಅನ್ನು ಯಾವ್ದು ಯೂಸ್ ಮಾಡ್ತಾರೆ, ಈಸ್ ಇಟ್ ಮಿಲಿಗ್ರಾಮ್ ಅಂದ್ರೆ ಏನ್ರಿ, ಅದು ವೇಟ್ ಅದು ಆ್ಯಕ್ಚುಲಿ. ಓಕೆ, ವೇಟನ್ನು ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಮಿಲಿಗ್ರಾಮ್ಸ್. ಓಕೆ, ಸೊ ದಿಸ್ ಈಸ್ ನಾಟ್ ಯೂಸ್ ಫಾರ್ ಮೆಜರಿಂಗ್ ದ ಲೆಂತ್. ಸೆಕೆಂಡ್ ಆಪ್ಷನ್ ನೋಡ್ರಿ, meters we use to measure the length. Okay, suppose if a person is there,
ಹೌ ಟಾಲ್ ದ್ಯಾಟ್ ಪರ್ಸನ್ ಈಸ್. ಇಫ್ ಅ ವಾಲ್ ಇಸ್ ದೇರ್, ಹೌ ಟಾಲ್ ದ್ಯಾಟ್ ವಾಲ್ ಈಸ್. ಓಕೆ, ಎಷ್ಟು ಮೀಟರ್ ಇದೆ ಅಂತ ಹೇಳ್ತೇವೆ. ಓಕೆ, ಸೊ ಮೀಟರ್ ವಿ ಯೂಸ್ ಫಾರ್ ಮೆಸರಿಂಗ್ ಲೆಂತ್. ದೆನ್ ವಾಟ್ ಅಬೌಟ್ ದ ಕಿಲೋಗ್ರಾಮ್? ಕಿಲೋಗ್ರಾಮ್ ಈಸ್ ಆಲ್ಸೋ ವೇಟ್ಸ್. ಇದು ವೇಟನ್ನು ಹೇಳುತ್ತೆ ರೀ. ಓಕೆ, ಇದು ಎಷ್ಟು ಕೆ ಜಿ ಇದೆ ಅಂತ ಹೇಳುತ್ತೆ. ಓಕೆ, ಸೊ ನನ್ ಆಫ್ ದಿಸ್ ಆಲ್ಸೋ ನಾಟ್ ರಿಲೇಟೆಡ್, ದಿಸ್ ಇಸ್ ಆಲ್ಸೋ ನಾಟ್ ರಿಲೇಟೆಡ್. ಸೊ ದ ಆನ್ಸರ್ ಫಾರ್ SI ಯೂನಿಟ್ ಫಾರ್ ಮೆಸರಿಂಗ್ ಲೆಂತ್ ಈಸ್ meter. Okay, so now the next question is the largest gland in human body. Okay, so what is the meaning of this statement? Largest gland in human body ಅಂದರೆ ಮಾನವ ದೇಹದಲ್ಲಿ ಇರುವಂಥ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳ್ತಾ ಇದ್ದಾನೆ ಅವನು. ಓಕೆ, ಅತ್ಯಂತ ದೊಡ್ಡ ಗ್ರಂಥಿ. ಸಿ ಮಾರ್ಕ್ ದಿಸ್ ಕ್ವಶನ್ ಆಸ್ ಎ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಿ ಅತ್ಯಂತ ದೊಡ್ಡ ಗ್ರಂಥಿ ಅಂತಂದರೆ ಯಾವುದು ಅಂತಂದರೆ ಅದು ಲಿವರ್ ಆಗುತ್ತೆ. ಓಕೆ, ಸೊ ಇಟ್ ಈಸ್ ಲಿವರ್. ಲಿವರ್ಗೆ ಏನಂತಾರೆ ಕನ್ನಡದಲ್ಲಿ? ಪಿತ್ತ ಜನಕಾಂಗ. ಓಕೆ, ಸೊ ಲಿವರ್ ಇಸ್ ದ ಆನ್ಸರ್. ಓಕೆ, ನೋಡ್ರಿ ಇಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಕೊಟ್ಟಿದ್ದಾನೆ. ಸಿ ದಿಸ್ ಪಿಟ್ಯುಟರಿ ಗ್ಲ್ಯಾಂಡ್ ಏನಿದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಅ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಓಕೆ, ಇಟ್ ಕಂಟ್ರೋಲ್ಸ್ ಆಲ್ಮೋಸ್ಟ್ ಆಲ್ ದಿ ಗ್ಲ್ಯಾಂಡ್ಸ್, ಎಲ್ಲ ಗ್ರಂಥಿಗಳನ್ನು ನಿಯಂತ್ರಣದಲ್ಲಿ ಇಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಮಾಸ್ಟರ್ ಗ್ಲ್ಯಾಂಡ್. ಓಕೆ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಮಾಸ್ಟರ್ ಗ್ಲ್ಯಾಂಡ್. ಇದು ಬಂದ್ಬಿಟ್ಟು ಬ್ರೈನ್ನಲ್ಲಿ ಇರುತ್ತೆ. It is present in brain. This is in the digestive part. Okay, this is pancreas is just below the liver. Liver ಕೆಳಗಡೆನೇ ಇರುತ್ತೆ ಪ್ಯಾನ್ಕ್ರಿಯಾಸ್. ಓಕೆ, ಸೊ ಈ ಪ್ಯಾನ್ಕ್ರಿಯಾಸ್ ಏನು ಮಾಡುತ್ತೆ? ಇದು ಬೈಲ್ ಜ್ಯೂಸನ್ನು ಸೆಕ್ರೇಷನ್ ಮಾಡುತ್ತೆ. ಅಂದರೆ ಬೈಲ್ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಫ್ಯಾಟನ್ನು ಕರಗಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಬೈಲ್ ಜ್ಯೂಸ್. ಓಕೆ, ಸೊ ಇದನ್ನು ವಿ ಕಾಲ್ ಇಟ್ ಆಸ್ ದಿಸ್ ಆಸ್ ಅ ಮಾಸ್ಟರ್ ಗ್ಲ್ಯಾಂಡ್ ಆ್ಯಂಡ್ ಪ್ಯಾನ್ಕ್ರಿಯಾಸ್ ಹೆಲ್ಪ್ಸ್ ಇನ್ ಪ್ರೊಡಕ್ಷನ್ ಆಫ್ ಬೈಲ್ ಜ್ಯೂಸ್. Okay, these things we help in a bile juice help in a digestion process. Okay, this is present in the brain. And these all are in the stomach parts. Okay, liver is the largest gland in the human body. Mark this as a important. Liver is the largest gland and none of this is not at all related. Okay, so next question, scurvy is caused due to deficiency of which vitamin? Okay, and friends, whatever the questions I have written, these questions are very important. See why I am telling, especially in the science ಅಲ್ಲಿ ಏನಾಗುತ್ತೆ ರೀ, ವಿಜ್ಞಾನದಲ್ಲಿ ಏನಾಗುತ್ತೆ ಅಂದರೆ ಡಿಸೀಸಸ್ ಕಾಸ್ಡ್ ಬೈ ವಿಟಮಿನ್ಸ್, ಬ್ಯಾಕ್ಟೀರಿಯಾಸ್, ಪ್ರೋಟೋಜೋವಾಸ್, ರೈಟ್, ವೈರಸಸ್, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ರೈಟ್, ಸೊ ಅದಕ್ಕೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ 3-4 ಕಾಲಮ್ಗಳನ್ನು ಟೇಬಲ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಫಸ್ಟ್ ಡಿಸೀಸಸ್ ಕಾಸ್ಡ್ ಬೈ ವೈರಸಸ್. Okay, first diseases caused by viruses ಅಂತೇಳಿ ಒಂದು ಟೇಬಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ರೈಟ್, ಕಾಸಿಟಿವ್ ಏಜೆಂಟ್ ಯಾವುದರಿಂದ ಬರುತ್ತೆ, ಅದರಿಂದ ಯಾವ ರೋಗ ಬರುತ್ತೆ ಅದು ಗೊತ್ತಾಗಬೇಕು. ಡಿಸೀಸ್ ಕಾಸ್ಡ್ ಬೈ ವೈರಸಸ್. ನೆಕ್ಸ್ಟ್ ಡಿಸೀಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಒಂದು ಕಾಲಮ್ ಮಾಡ್ಕೊಳ್ಳಿ. ಆಮೇಲೆ ಡಿಸೀಸ್ ಕಾಸ್ಡ್ ಬೈ ಪ್ರೋಟೋಜೋವಾಸ್. ಓಕೆ, ಪ್ರೋಟೋಜೋವಾಸ್ ಅದರಿಂದ ಯಾವ ರೋಗ ಬರುತ್ತೆ. ಸೊ ಈಗ 3-4 ಕಾಲಮ್ಗಳನ್ನು ಮಾಡ್ಕೊಂಡ್ಬಿಟ್ರೆ ನಿಮಗೆ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ನಂತರ ನ್ಯೂಟ್ರಿಯೆಂಟ್ಸ್ ಅಂತೇಳಿ ಬರುತ್ತೆ, ಮಿನರಲ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಅಂತ, ಅದರಲ್ಲಿ ವಿಟಮಿನ್ಸ್ ಬರುತ್ತೆ. ಓಕೆ, ಸೊ ವಿಟಮಿನ್ ಕೊರತೆಯಿಂದ ಯಾವ ರೋಗ ಬರುತ್ತೆ ಅದು ಒಂದು ಟೇಬಲ್ ಮಾಡ್ಕೊಳ್ಳಿ. ಸೊ ಫಸ್ಟ್ ವಿಟಮಿನ್ ನೇಮಿಂಗ್ ಕೊಟ್ಕೊಳ್ಳಿ, ABCDEK ಅಂತೆ. ನೆಕ್ಸ್ಟ್ ಅದರಿಂದ ಯಾವ ಅದು ಪರ್ಯಾಯ ಹೆಸರು ಇದೆ ಅದಕ್ಕೆ. ವಿಟಮಿನ್ ಎಗೆ ಏನಂತಾರೆ, ವಿಟಮಿನ್ ಬಿಗೆ ಏನಂತಾರೆ, ಪರ್ಯಾಯ ಹೆಸರು, ಅದೊಂದು ಕಾಲಮ್ ಮಾಡ್ಕೊಳ್ಳಿ. 3ನೇದು ಅದರಿಂದ ಯಾವ ರೋಗ ಬರುತ್ತೆ ಅದೊಂದು ಕಾಲಮ್ ಮಾಡ್ಕೊಳ್ಳಿ. ರೈಟ್, ಸೊ ಈ ರೀತಿ ಟೇಬಲ್ ಮಾಡಿಬಿಟ್ಟು ಸ್ಟಡಿ ಮಾಡಿದರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಓಕೆ, ಸೊ ಫಸ್ಟ್, ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಸ್ಕರ್ವಿ ಈಸ್ ಕಾಸ್ಡ್ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ವಿಚ್ ವಿಟಮಿನ್ ಹಿ ಈಸ್ ಆಸ್ಕಿಂಗ್. ಸೊ ಸ್ಕರ್ವಿ ಏನು ರೋಗ ಇದೆಯಲ್ಲ, ಆ ಸ್ಕರ್ವಿ ರೋಗ ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳ್ತಾ ಇದ್ದಾನೆ ನಾವು. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ ಅಥವಾ ಯಾವುದೂ ಅಲ್ಲ. ರೈಟ್, ಸೊ ಫಸ್ಟ್ ಸಿ ದ ವಿಟಮಿನ್ ಎ ಕೊರತೆಯಿಂದ ಏನು ಉಂಟಾಗುತ್ತೆ? ರಾತ್ರಿ ಕುರುಡು ಅಥವಾ ಇರುಳು ಕುರುಡು ಅಂತ ಕರೀತಾರೆ, ನೈಟ್ ಬ್ಲೈಂಡ್ನೆಸ್ ಉಂಟಾಗುತ್ತೆ. ರೈಟ್, ಸೊ ಇಟ್ ಈಸ್ ನಾಟ್ ರಿಲೇಟೆಡ್ ಟು ದ ಸ್ಕರ್ವಿ. ರೈಟ್, ಸೊ ಇದನ್ನು ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ ಕಮ್ಸ್ ಟು ದಿಸ್ ವಿಟಮಿನ್ ಡಿ ಇಂದ ಏನಾಗುತ್ತೆ? ರಿಕೆಟ್ಸ್ ಉಂಟಾಗುತ್ತೆ. ರೈಟ್, ರಿಕೆಟ್ಸ್ ರೋಗ ಬರುತ್ತೆ. ಸೊ ಇದು ಕೂಡ ಆಗಲ್ಲ. ರೈಟ್, ನನ್ ಆಫ್ ದಿಸ್ ಇಟ್ ಈಸ್ ನಾಟ್ ರಿಲೇಟೆಡ್. ಸೊ ದ ಓನ್ಲಿ ಆಪ್ಷನ್ ಈಸ್ ವಿಟಮಿನ್ ಸಿ. ಸೊ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ. ರೈಟ್, ಸೊ ಇದಕ್ಕೆ ಪರ್ಯಾಯ ಹೆಸರು ಏನಿದೆ? ವಿಟಮಿನ್ ಸಿಗೆ ಪರ್ಯಾಯ ಹೆಸರು ಅಸ್ಕಾರ್ಬಿಕ್ ಹೆಸರು ಅಂತಾರೆ.
ಎಸ್ಕಾರ್ಬಿಕ್ ಆಸಿಡ್. ಇದು ವಿಟಮಿನ್ ಸಿ, ವಿಟಮಿನ್ ಸಿಯ ಪರ್ಯಾಯ ಹೆಸರು ಎಸ್ಕಾರ್ಬಿಕ್ ಆಸಿಡ್. ಓಕೆ, ನೆನಪಿಟ್ಕೊಳ್ಳಿ. ರೈಟ್. ಆ್ಯಂಡ್ ಫ್ರೆಂಡ್ಸ್, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಇನ್ನೂವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ರೈಟ್. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ದ ಗ್ರೀನ್ ಕಲರ್ಡ್ ಮಟೀರಿಯಲ್ ಇನ್ ಪ್ಲಾಂಟ್ಸ್ ಈಸ್ ಕಾಲ್ಡ್. ರೈಟ್. ಸೊ ಫ್ರೆಂಡ್ಸ್, ಬೇಸಿಕ್ ಥಿಂಗ್, ಐ ಥಿಂಕ್ ಇದು ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಗೊತ್ತು. ಓಕೆ. ಸೊ ಗಿಡಗಳು ಹಸಿರಾಗಿ ಕಾಣಲಿಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಅದರಲ್ಲಿರುವಂಥ ಆಗುವಂಥ ಕ್ರಿಯೆ, ಅದ್ಯಾವುದು? ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್. ಆ ಫೋಟೋಸಿಂಥಸಿಸ್ ಆಗಲಿಕ್ಕೆ ಯಾವುದು ಬೇಕು? ಕ್ಲೋರೋಫಿಲ್ ಬೇಕು. ರೈಟ್. ಕ್ಲೋರೋಫಿಲ್ ಇರೋದ್ರಿಂದ ಗಿಡಗಳಿಗೆ ಹಸಿರು ಬಣ್ಣ ಬರುತ್ತೆ. ರೈಟ್. ಸೊ ಬಿಕಾಸ್ ಆಫ್ ದಿಸ್ ಕ್ಲೋರೋಫಿಲ್, ರೈಟ್, ದ ಪ್ಲಾಂಟ್ಸ್ ವಿಲ್ ಗೆಟ್ ದ ಗ್ರೀನ್ ಕಲರ್. ರೈಟ್. ಗ್ರೀನ್ ಕಲರ್ ಹೇಗೆ ಬರುತ್ತೆ? ಇದರಲ್ಲಿರುವಂಥ ಕ್ಲೋರೋಪ್ಲಾಸ್ಟ್ ಮುಖಾಂತರ, ಕ್ಲೋರೋಪ್ಲಾಸ್ಟ್ ಮುಖಾಂತರ. ರೈಟ್. ಸೊ ಈ ಕ್ಲೋರೋಫಿಲ್ ಇರೋದ್ರಿಂದ ಏನಾಗುತ್ತೆ? ಒಂದು ಕ್ರಿಯೆ ಆಗುತ್ತೆ ಗಿಡಗಳಲ್ಲಿ. ಅದು ಯಾವುದಂದರೆ, ಬೆಳಕಿನ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಗಿಡಗಳು ತಮಗೆ ಆಹಾರ ಮತ್ತು ನೀರನ್ನು ಒದಗಿಸಿಕೊಳ್ಳುತ್ತವೆ. ರೈಟ್. ಸೊ ಅದನ್ನೇನಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರೀತಾರೆ. ರೈಟ್. ಸೊ ಈ ಪ್ರಶ್ನೆಗೆ ಉತ್ತರ ಏನು? ಗ್ರೀನ್ ಕಲರ್ಡ್ ಮಟೀರಿಯಲ್ ಇನ್ ಪ್ಲಾಂಟ್ಸ್ ಈಸ್ ಕಾಲ್ಡ್ ಆಸ್ ಇಟ್ ಈಸ್ ಕ್ಲೋರೋಫಿಲ್. ಡೈರೆಕ್ಟ್ ಮೆಮರಿ ಬೇಸ್ಡ್ ಕ್ವಶನ್ ಇದು. ಓಕೆ. ಬಿಕಾಸ್ ಇದು ಸಿನ್ಸ್ ಫ್ರಮ್ ಅವರ್ ಹೈಸ್ಕೂಲ್ ದಿಂದನೂ ಕಲಿತಾ ಇದ್ದೇವೆ ನಾವು. ಇದಕ್ಕೇನು ಅಷ್ಟು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೈಟ್. ಗಿಡಗಳಿಗೆ ಹಸಿರು ಬಣ್ಣ ಹೇಗೆ ಬರುತ್ತೆಪ್ಪ ಅಂತಂದ್ರೆ ಕ್ಲೋರೋಫಿಲ್. ಓಕೆ, ಡೈರೆಕ್ಟ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ದ ಮೆಟಲ್ ಆಲ್ವೇಸ್ ಕೆಪ್ಟ್ ಇನ್ ಕೆರೋಸಿನ್ ಆಯಿಲ್ ಈಸ್. ಸೊ ಇಲ್ಲಿ ಕೊಟ್ಟಂಥ ಲೋಹಗಳಲ್ಲಿ ಯಾವ ಲೋಹವನ್ನು ಕೆರೋಸಿನ್ ಆಯಿಲ್ನಲ್ಲಿ ಇಡುತ್ತಾರೆ? ಯಾವಾಗಲೂ ಕೆರೋಸಿನ್ ಆಯಿಲ್ನಲ್ಲಿ ಇಡುತ್ತಾರೆ ಅಂತ ಕೇಳಿದ ನಾವು. ಸೊ ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ, ಅದಕ್ಕೆ ಉತ್ತರ ಸೋಡಿಯಂ. ಸೋಡಿಯಂ ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೋಡಿಯಂ ಏನಿದೆಯಲ್ಲ, ಇದು ಹೈಲಿ ರಿಯಾಕ್ಟಿವ್ ಮಟೀರಿಯಲ್. ಅಂದರೆ ಇದು ಗಾಳಿಯಲ್ಲಿ ಅಥವಾ ಈ ಮಟೀರಿಯಲನ್ನು ಒಂದು ಟೇಬಲ್ ಮೇಲೆ ಅಥವಾ ಎಲ್ಲಾದರೂ ಇಟ್ಬಿಟ್ರೆ ಅದು ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್ ಆಫ್ ಸೆಕೆಂಡ್ಸಲ್ಲಿ ಅದು ಅಟ್ಮಾಸ್ಫಿಯರ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕರಗಿ ಹೋಗುತ್ತೆ ಅದು. ರೈಟ್. ಅದನ್ನು ಹೊರಗಡೆ ಇರ್ಲಿಕ್ಕೆ ಆಗಲ್ಲ. ರೈಟ್. ಸೊ ಅದಕ್ಕೆ ಈ ಮಟೀರಿಯಲನ್ನು ಪ್ರಿಸರ್ವ್ ಮಾಡಿ ಅಥವಾ ಕಾಪಾಡ್ಕೊಳ್ಳೋಕ್ಕೆ ನಾವು ಏನು ಮಾಡ್ತೇವೆ ಅಂತಂದರೆ ಅದನ್ನು ಕೆರೋಸಿನ್ ಆಯಿಲ್ನಲ್ಲಿ ಇಡಬೇಕು. ರೈಟ್. ವೈ? ಬಿಕಾಸ್ ಸೋಡಿಯಂ ಈಸ್ ಹೈಲಿ ರಿಯಾಕ್ಟಿವ್ ಮಟೀರಿಯಲ್. ಓಕೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಆರ್ ಕೀಪಿಂಗ್ ಇಟ್ ಈಸ್ ಆಲ್ವೇಸ್ ಇನ್ ದ kerosene oil. Okay, so this is also a memory based question. Okay friends, so remember it. Kerosene oil alli iduvanta loha yaudu? Sodium. Okay, so next question, protozoa which causes malaria is spread by. So malaria ಅನ್ನುವ ಏನು ಡಿಸೀಸ್ ಇದೆಯಲ್ಲ ಅದು ಒಂದು ಪ್ರೋಟೋಜೋವಾದಿಂದ ಬರುತ್ತೆ. ಓಕೆ. ಆ ಪ್ರೋಟೋಜೋವಾನ ಸ್ಪ್ರೆಡ್ ಮಾಡುವಂಥ ವಸ್ತು ಯಾವುದು ಅಂತ ಕೇಳ್ತಾನೆ, ಅಥವಾ ಇನ್ಸೆಕ್ಟ್ ಅದು ಅಥವಾ ಸೊಳ್ಳೆ ಯಾವುದು ಅಂತ ಕೇಳ್ತಾ ಇದ್ದಾನೆ ನಮ್ಮ. ಸೊ ಅದು ಬಂದ್ಬಿಟ್ಟು ಫಿಮೇಲ್ ಅನಾಫೆಲಸ್ ಮಸ್ಕಿಟೋ. ಓಕೆ. ಫಿಮೇಲ್ ಅನಾಫೆಲಸ್ ಮಸ್ಕಿಟೋಯಿಂದ ಮಲೇರಿಯಾ ಬರುತ್ತೆ. ಆ ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಓಕೆ. ಸೊ ಇಟ್ ಆಕ್ಟ್ಸ್ ಆಸ್ ಅ ಕ್ಯಾರಿಯರ್ ಏಜೆಂಟ್ ದೇರ್. ಓಕೆ. ಸೊ ದ ಆನ್ಸರ್ ಈಸ್ ಫಿಮೇಲ್ ಅನಾಫೆಲಸ್ ಮಸ್ಕಿಟೋ. ರೈಟ್. ಈ ಕ್ಯುಲೆಕ್ಸ್ ಮಸ್ಕಿಟೋನು ಬರುತ್ತೆ, ಆದರೆ ಇದು ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದಾನೆ. ಓಕೆ, ದಿಸ್ ಇಸ್ ಅ ಮೇಲ್ ಮಸ್ಕಿಟೋ. ರೈಟ್. ಸೊ ಯು ಎಲಿಮಿನೇಟ್ ದಿಸ್. ಇದು ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿದ್ದಾನೆ. ಸೊ ದ ಆನ್ಸರ್ ಇಸ್ ಫಿಮೇಲ್ ಅನಾಫೆಲಸ್ ಮಸ್ಕಿಟೋ. ಆ್ಯಂಡ್ ನೆಕ್ಸ್ಟ್ ದಿಸ್ ಅರ್ಥ್ವಾರ್ಮ್ ಈಸ್ ನೋ ವೇರ್ ರಿಲೇಟೆಡ್ ಟು ದ ಮಲೇರಿಯಾ. ರೈಟ್. ಎರೆಹುಳು. ಅರ್ಥ್ವಾರ್ಮ್ ಅಂದರೆ ಎರೆಹುಳು. ಇದು ಮಲೇರಿಯಾಗೆ ಏನೂ ಸಂಬಂಧ ಇಲ್ಲ. ಓಕೆ, ಯು ಕ್ಯಾನ್ ಎಲಿಮಿನೇಟ್ ದಿಸ್. ನೆಕ್ಸ್ಟ್ ಟ್ರಮ್ ಮಸ್ಕಿಟೋ. Just again this is one more term he has given for your confusion. Okay, just eliminate this. So you have to remember malaria barodu female anaphylaxis mosquito. Okay, so next question, the chemical formula for salt. ಉಪ್ಪಿನ ರಾಸಾಯನಿಕ ಹೆಸರು ಏನು ಅಂತ ಕೇಳ್ತಾ ಇದ್ದಾನವ, ಅಥವಾ ರಾಸಾಯನಿಕ ಸೂತ್ರ ಏನು ಅಂತ ಕೇಳ್ತಾ ಇದ್ದಾನವ. ಉಪ್ಪಿನ ರಾಸಾಯನಿಕ ಹೆಸರು. ಸಿ ಸಾಲ್ಟ್ ಕೆಮಿಕಲ್ ನೇಮ್ ಏನಿದು? ಸಾಲ್ಟ್ ಇದು ಕೆಮಿಕಲ್ ನೇಮು sodium chloride. This is a chemical name. ಅಥವಾ ಇನ್ನೊಂದು ಹೆಸರು ಕರೀತಾರೆ ಇದಕ್ಕೆ, ಕಾಮನ್ ಸಾಲ್ಟ್ ಅಂತೂ ಕರೀತಾರೆ. ಕಾಮನ್ ಸಾಲ್ಟ್. ರೈಟ್. ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಅಥವಾ ಕಾಮನ್ ಸಾಲ್ಟ್. ರೈಟ್. ಇದರ ರಾಸಾಯನಿಕ ಸೂತ್ರ NaCl. ಓಕೆ.
ಸೊ ದ ಆನ್ಸರ್ ಈಸ್ NaCl, ಆಪ್ಷನ್ ಫಸ್ಟ್ ಆಪ್ಷನ್. ಓಕೆ, and next the 12th question, the atomic weight of carbon is. atomic weight ಅಂದ್ರೆ ಪರಮಾಣು ದ್ರವ್ಯರಾಶಿ ಈಸ್ ಆಸ್ಕಿಂಗ್. ಅಟಾಮಿಕ್ ಮಾಸ್ ಅವನು ಕೇಳ್ತಾ ಇದ್ದಾನೆ. ಸಿ ಅಟಾಮಿಕ್ ವೇಟು ಅಟಾಮಿಕ್ ಮಾಸ್ ಬೋತ್ ಆರ್ ಸೇಮ್ ಟರ್ಮ್. ಓಕೆ, ಪರಮಾಣು ದ್ರವ್ಯರಾಶಿ ಅಥವಾ ಪರಮಾಣುವಿನ ದ್ರವ್ಯರಾಶಿ ಅಂತ ಕರೀತಾರೆ ಇದಕ್ಕೆ. ಓಕೆ, ಅಟಾಮಿಕ್ ವೇಟ್ ಆಫ್ ಅ ಕಾರ್ಬನಿನ ಪರಮಾಣು ದ್ರವ್ಯರಾಶಿ ಎಷ್ಟು ಅಂತ ಕೇಳ್ತಾ ಇದ್ದಾನೆ ಅವನು. ಸೊ ಅದಕ್ಕೆ ಬಂದ್ಬಿಟ್ಟು ಆನ್ಸರು that is 12. ಸಿ ಕಾರ್ಬನ್ ಏನಿದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಟೀರಿಯಲ್. ಓಕೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಇರಬೇಕು. ಸಿ ದ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಏನಿದೆಯಲ್ಲ ಅದು 6. ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಈಸ್ 6. ಅಂದ್ರೆ ಪರಮಾಣು ಸಂಖ್ಯೆ ಕಾರ್ಬನ್ನ ಪರಮಾಣು ಸಂಖ್ಯೆ 6. ಅವನೇನು ಕೇಳ್ತಾ ಇದ್ದಾನೆ, ಪರಮಾಣು ದ್ರವ್ಯರಾಶಿ ಅಟಾಮಿಕ್ ವೇಟ್ ಕೇಳ್ತಾ ಇದ್ದಾನೆ ಅವನು. ಅಟಾಮಿಕ್ weight or atomic mass of carbon is 12, right? So remember this. Okay, so let us move to the next question, friends. So by which law of motion does swimming become possible? Okay, so ಅವನು ಏನು ಕೇಳ್ತಾ ಇದ್ದಾನೆ ಕ್ವಶನ್ದಲ್ಲಿ, ಸೊ ಸ್ವಿಮ್ಮಿಂಗ್ ಮಾಡಲು ಯಾವ ನಿಯಮ ಅನುಕೂಲವಾಗುತ್ತೆ ಅಂತ ಕೇಳ್ತಾ ಇದ್ದಾನೆ ಅವನು, ಅಥವಾ ಯಾವ ನಿಯಮ ಸಹಾಯಕಾರಿಯಾಗುತ್ತೆ ಸ್ವಿಮ್ಮಿಂಗ್ ಮಾಡಲು. ನ್ಯೂಟನ್ನ ಯಾವ ನಿಯಮವನ್ನು ಚಲನೆಯ ಯಾವ ನಿಯಮವು ಅನುಕೂಲವಾಗುತ್ತೆ. ಸೊ ಅದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾನೆ, ಥರ್ಡ್ ಲಾ ಆಫ್ ಮೋಷನ್, ಫೋರ್ತ್ ಲಾ, ಸೆಕೆಂಡ್ ಲಾ ಆ್ಯಂಡ್ ಫಸ್ಟ್ ಲಾ ಆಫ್ ಮೋಷನ್. ಓಕೆ, ಸೊ ಫ್ರೆಂಡ್ಸ್ ಫಸ್ಟ್ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನ್ಯೂಟನ್ನ ನಿಯಮಗಳು ಇರೋದು 3 ಮಾತ್ರ, ಫೋರ್ತ್ ಲಾ ಆಫ್ ಮೋಷನ್ ಇಲ್ಲ. ಸೊ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಆಫ್ ಮೋಷನ್. ಓಕೆ, ಸೊ ಒನ್ ಆಪ್ಷನನ್ನು ನಾವು ಎಲಿಮಿನೇಟ್ ಮಾಡ್ಬೋದು. ಸೊ ದ್ಯಾಟ್ ಈಸ್ ಫೋರ್ತ್ ಲಾ ಆಫ್ ಮೋಷನ್. ಓಕೆ, ಇನ್ನು ಉಳಿತು 3 ಆಪ್ಷನ್. ಸೊ ಇದರಲ್ಲಿ ಯಾವುದು ಸಹಾಯಕಾರಿಯಾಗುತ್ತೆ ಸ್ವಿಮ್ಮಿಂಗ್ ಮಾಡಲು? ಓಕೆ, ಥರ್ಡ್ ಲಾ, ಸೆಕೆಂಡ್ ಲಾ ಆ್ಯಂಡ್ ಫಸ್ಟ್ ಲಾ ಆಫ್ ಮೋಷನ್. ಸೊ ನಾವು ಫಸ್ಟ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ ಫಸ್ಟ್ ಕೇಳೋಣ. ಸೊ ಫಸ್ಟ್ ಲಾ ಆಫ್ ಮೋಷನನ್ನು ಇದರ ಪರ್ಯಾಯ ಹೆಸರು, ಇದನ್ನು ಲಾ ಆಫ್ ಇನರ್ಷಿಯಾ ಅಂತಲೂ ಕರೀತಾರೆ. ಲಾ ಆಫ್ ಇನರ್ಷಿಯಾ ಅಥವಾ ಲಾ ಆಫ್ ಗ್ಯಾಲಿಲಿಯೋ. ಓಕೆ, ಇವೆರಡು ಪರ್ಯಾಯ ಹೆಸರು. ಮೊದಲನೇ ನಿಯಮದ ಹೆಸರೇನು ಲಾ ಆಫ್ ಇನರ್ಷಿಯಾ ಅಥವಾ ಲಾ ಆಫ್ ಗ್ಯಾಲಿಲಿಯೋ ಅಂತ ಕರೀತಾರೆ. ಈ ಫಸ್ಟ್ ಲಾ ಆಫ್ ಮೋಷನ್ ಏನು ಮಾಡುತ್ತೆ ಅಂತಂದರೆ, ಇಟ್ ವಿಲ್ ಗಿವ್ ದ ಡೆಫಿನಿಷನ್ ಆಫ್ ಕ್ವಾಲಿಟೇಟಿವ್ ಡೆಫಿನಿಷನ್ ಆಫ್ ದಿ ಫೋರ್ಸ್. ಓಕೆ, ಶಕ್ತಿಯ ಡೆಫಿನಿಷನನ್ನು ಹೇಳುತ್ತೆ ಇದು. ಓಕೆ, ಫೋರ್ಸ್, ಕ್ವಾಲಿಟೇಟಿವ್ ಡೆಫಿನಿಷನ್ ಆಫ್ ದಿ ಫೋರ್ಸ್. Okay, so what about the second law of motion? So second law of motion ಏನು ಮಾಡುತ್ತೆ, second law of motion will give the quantitative definition of the force ಅಥವಾ magnitude of the force ಕೊಡುತ್ತೆ. ಸೊ second law of the ನ್ಯೂಟನ್ ಲಾ ಏನು ಹೇಳುತ್ತೆ, F is equals to m into a, right? So this is what the second law of motion will give, right? Then what about the third law of motion? Third law of motion ಏನು ಹೇಳುತ್ತೆ, ಸೊ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಆ್ಯನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳುತ್ತೆ. ಓಕೆ, ಸೊ ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಆ್ಯನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಓಕೆ, ಸೊ ಅಕಾರ್ಡಿಂಗ್ ಟು ದ ಥರ್ಡ್ ಲಾ, ಸೊ ದ ಮೋಸ್ಟ್ ಸೂಟೇಬಲ್ ಲಾ ವಿಚ್ ಸಪೋರ್ಟ್ಸ್ ದ ಸ್ವಿಮ್ಮಿಂಗ್ ಈಸ್, ದಟ್ ಈಸ್ ಥರ್ಡ್ ಲಾ ಆಫ್ ಮೋಷನ್. ಸೊ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಈಸ್ ಥರ್ಡ್ ಲಾ ಆಫ್ ಮೋಷನ್. ಓಕೆ, ಸೊ ಸ್ವಿಮ್ಮಿಂಗಿಗೆ ಸಹಾಯ ಆಗುವಂಥ ಚಲನೆಯ ನಿಯಮ 3ನೇ ಚಲನೆಯ ನಿಯಮ. ಓಕೆ, ನ್ಯೂಟನ್ನ 3ನೇ ಚಲನೆಯ ನಿಯಮ. Okay, so next question, which of the following is acidic in nature? He is asking. So ಇವು ಕೆಳಗಿನಲ್ಲಿ ಯಾವುದು ಆಮ್ಲೀಯವಾಗಿದೆ? Okay, so first option he has given lemon juice, second he has given tomatoes, and third option both A and B. D is none of this. Okay, so eliminate this none of this because the answer is there in that only. Okay, how it is I will tell. Lemon juice, see acidic ಅಂತಂದ್ರೆ ಏನ್ರಿ, acidic ಅಂತಂತಂದರೆ ಸಿ ದರ್ ಸಪೋಸ್ ಇಫ್ ಯು, ನಾನು ಅನ್ಸ್ಕೊಂಬಿಟ್ಟು ಲಿಂಬೆನ ಎಲ್ಲರೂ ಟೇಸ್ಟ್ ಮಾಡಿರ್ತೀರ. ಓಕೆ, ಸೊ ಲಿಂಬೆನ ರುಚಿ ಹೇಗಿರುತ್ತೆ, ಹುಳಿ. ಸೊ ಆಲ್ಮೋಸ್ಟ್ ಹುಳಿ ಇರುವಂಥ ಪದಾರ್ಥಗಳಲ್ಲಿ, ಎಲ್ಲ ಹುಳಿ ಇರೋ ಪದಾರ್ಥಗಳಲ್ಲಿ ಎಸಿಡಿಕ್ ನೇಚರ್ ಇರುತ್ತೆ. ಓಕೆ, ಅದು ಆಮ್ಲೀಯವಾಗಿರುತ್ತೆ, ಪ್ರಕೃತಿಯಲ್ಲಿ ಆಮ್ಲೀಯವಾಗಿರುತ್ತೆ. ಅದರ ಅರ್ಥ ಏನು, ಅದು ಹುಳಿಯಾಗಿರುತ್ತೆ ಅಂದಂಗೆ. ಓಕೆ, ಸೊ ದ
taste is somewhat sour. Okay, so lemon juice is also, ಲೆಮನ್ ಜ್ಯೂಸ್ ಅಂತಂದ್ರೆ ಅಂದರೆ ನಮ್ಮ ಶರ್ಬತ್ ಆಲ್ಮೋಸ್ಟ್ ಹೇಳುತ್ತೆ. ಓಕೆ, ಅದು ಕೂಡ ಹುಳಿಯಾಗಿರುತ್ತೆ. ಆಮೇಲೆ ಟೊಮ್ಯಾಟೋಸ್, ನೀವು ಬರೀ ರಾ ಟೊಮ್ಯಾಟೊ ತಿಂದರೆ ಅಲ್ಲಿ ಕೂಡ ನಿಮಗೆ ಸ್ವಲ್ಪ ಹುಳಿ ರುಚಿ ಬರುತ್ತೆ. ಓಕೆ, ಸೊ ಆದ್ದರಿಂದ ಇವು ಎರಡೂ ಆನ್ಸರ್ ಆಗುತ್ತೆ. ಲೆಮನ್ ಜ್ಯೂಸ್ ಆ್ಯಂಡ್ ಟೊಮ್ಯಾಟೊ ಬೋತ್ ಆರ್ ಎಸಿಡಿಕ್ ಇನ್ ನೇಚರ್, ಎರಡೂ ಆಮ್ಲೀಯ ರೂಪವನ್ನು ಹೊಂದಿರುತ್ತೆ. ಓಕೆ, ಸ್ವಾಭಾವಿಕವಾಗಿ ಲೆಮನ್ ಜ್ಯೂಸ್ ಆ್ಯಂಡ್ ಟೊಮ್ಯಾಟೋಸ್. ಸೊ ದ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಬಿ. ಓಕೆ, ಆ್ಯಂಡ್ ಲೆಮನ್ ಜ್ಯೂಸಲ್ಲಿ ಯಾವ ಎಸಿಡ್ ಇರುತ್ತೆ? ಸಿ, ಲೆಮನ್ದಲ್ಲಿ ಯಾವುದಿರುತ್ತೆ? ಲೆಮನ್ ಜ್ಯೂಸಲ್ಲಿ ಯಾವುದಿರುತ್ತೆ ಆ್ಯಸಿಡ್ ಅಂತಂದರೆ ಅದು ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಸಿಟ್ರಿಕ್ ಆಮ್ಲ ಇರುತ್ತೆ. ನೆಕ್ಸ್ಟ್ ಟೊಮ್ಯಾಟೋದಲ್ಲಿ, ಟೊಮ್ಯಾಟೊ ಏನಿದೆಲ್ಲ ಇಟ್ ಈಸ್ ಅ ಕ್ಲಸ್ಟರ್ ಆಫ್ ಆ್ಯಸಿಡ್ಸ್. ಅಲ್ಲಿ ಒಂದೇ ಆ್ಯಸಿಡ್ ಇರಲ್ಲ, ಸುಮಾರು ಆ್ಯಸಿಡ್ ಇರುತ್ತೆ. ಬಟ್ ಮೆಜಾರಿಟಿಯಲ್ಲಿ ಕಂಡು ಬರೋದು ಆಕ್ಸಾಲಿಕ್ ಆ್ಯಸಿಡ್. ಓಕೆ, these are the two important things you should note. So next question, which of the following is an ore of aluminium? Okay, aluminium na adiru yavadu anta kelta idanu. So aluminium adiru, see this is the most repeated question. ಪ್ರತಿಯೊಂದು ಎಕ್ಸಾಮ್ದಲ್ಲಿ, ನಿಮ್ಮ ಆರ್ಮಿ ಎಕ್ಸಾಮ್ದಲ್ಲಿ ರಿಪೀಟೆಡ್ ಆಗಿ ಕೇಳುವಂಥ ಕ್ವಶನ್ ಇದು. ಮೋಸ್ಟ್ ರಿಪೀಟೆಡ್ ಎಕ್ಸಾಮ್, ವಿಚ್ ಇಸ್ ದ ಓರ್ ಆಫ್ ಅಲ್ಯೂಮಿನಿಯಂ? ದ್ಯಾಟ್ ಈಸ್ ಬಾಕ್ಸೈಟ್. ಓಕೆ, ಇದು ಒಂದು ಮೆಮರಿ ಬೇಸ್ಡ್ ಕ್ವಶನ್ ಅಂತ ತಿಳ್ಕೊರಿ. ಆ್ಯಂಡ್ ವಾಟ್ ಐ ಸಜೆಸ್ಟ್, ಇದಕ್ಕೂ ಕೂಡ ಒಂದು ಟೇಬಲನ್ನು ರೆಡಿ ಮಾಡಿ. ಓಕೆ, ಮೆಟಲ್ಸ್ ಬೈ ಓರ್ಸ್. ಓಕೆ, ಮೆಟಲ್ಸ್ ಅಂತೇಳಿ ಒಂದು ಲಿಸ್ಟ್ ಮಾಡ್ಕೊರಿ, ಅವುಗಳ ಓರ್ಸ್ ಒಂದು ಲಿಸ್ಟ್ ಮಾಡ್ಕೊರಿ. ಓಕೆ, ಸೊ ಅವುಗಳ ಓರ್ ಯಾವ್ಯಾವ ಅಂತ ಲಿಸ್ಟ್ ಮಾಡಿಕೊಂಡು ಸ್ಟಡಿ ಮಾಡಿ. ಓಕೆ, ಸೊ ಲಾಸ್ಟ್ ಕ್ವಶನ್ ಈಸ್, ವಿಚ್ ಆಫ್ ದ ಫಾಲೋಯಿಂಗ್ ಗ್ಯಾಸಸ್ ಈಸ್ ಮೋಸ್ಟ್ ಸಾಲ್ಯುಬಲ್ ಇನ್ ವಾಟರ್? ಓಕೆ, ಇವುಗಳಲ್ಲಿ ಯಾವ ಅನಿಲ, ಈ ಕೊಟ್ಟಂಥ ಅನಿಲಗಳಲ್ಲಿ ಯಾವುದು ನೀರಿನಲ್ಲಿ ಅತ್ಯಂತ ವೇಗವಾಗಿ ಕರಗುತ್ತೆ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಕರಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ಉತ್ತರ ಐ ಥಿಂಕ್ ಎವ್ರಿಬಡಿ ನೋಸ್, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ದ ಮೋಸ್ಟ್ ಸಾಲ್ಯುಬಲ್ ಗ್ಯಾಸ್ ಇನ್ ವಾಟರ್ ಈಸ್, ಅಮಾಂಗ್ ದೀಸ್ ಆಪ್ಷನ್ಸ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಫ್ರೆಂಡ್ಸ್, ಐ ಥಿಂಕ್ ಡೆಫಿನೆಟ್ಲಿ ದೀಸ್ ಕ್ವಶನ್ಸ್ ವಿಲ್ ಹೆಲ್ಪ್ ಯು ಅ ಲಾಟ್. ಓಕೆ, ನಿಮ್ಮ ಎಕ್ಸಾಮ್ದಲ್ಲಿ, ಬರುವಂಥ ಎಕ್ಸಾಮ್ದಲ್ಲಿ ಇವು ಕ್ವಶನ್ಸ್ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ರೈಟ್? So if you feel my teaching is fast, so you can there is an option in the YouTube, right? You can reduce the speed of the video, right? You can watch in a slow mode. Otherwise, if it is too slow, you can increase the speed also. ಅದನ್ನು ಫಾಸ್ಟ್ ಆಗಿ ಮಾಡಿ ನೋಡ್ಬೋದು. ಓಕೆ, ಅದರಲ್ಲಿ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ ಸೆಷನ್. ಸೊ ಇಲ್ಲಿಗೆ ನಮ್ಮ ಸೆಷನ್ ಎಂಡ್ ಮಾಡ್ತಾ ಇದೆ, ಈ ಜನರಲ್ ಸೈನ್ಸ್ ಸೆಷನ್. ಸೊ ಫ್ರೆಂಡ್ಸ್, ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು ಆಲ್, ಪ್ಲೀಸ್ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರೈಟ್? ಆ್ಯಂಡ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಸೊ ಸಿ ಯು ಒನ್ಸ್ ಅಗೇನ್ ಫ್ರೆಂಡ್ಸ್. ದ್ಯಾಟ್ಸ್ ಆಲ್ ಫಾರ್ ಟುಡೇ ಸೆಷನ್. ಬಾಯ್.